ಬುದ್ಧ ಹಾಗೂ ಪ್ರಶಾಂತ ವಿದ್ಯೆ ಅನ್ನುವ ವಿಷಯದ ಬಗ್ಗೆ ಕೆಲವು ವಿಚಾರಗಳನ್ನು ಮಂಡಿಸ್ತಾ ಇದ್ದೇನೆ. 32ನೇ ಅಧ್ಯಾಯದ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರತಕ್ಕಂಥ ವಿಷಯ ಇದು. ಪರಮ ಪೂಜ್ಯ ಗುರುಗಳು ನನಗೊಂದು ಅಧ್ಯಯನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ಬುದ್ಧ ಮತ್ತು ಬುದ್ಧನ ಸಂದೇಶದ ಬಗ್ಗೆ ನಾನು ಪ್ರವೇಶ ಮಾಡುವುದಕ್ಕಿಂತ ಮೊದಲು ಒಂದು ಅಂಶದ ಬಗ್ಗೆ ಇರುವ ಅಸ್ಪಷ್ಟತೆಯನ್ನು ನಿರೂಪಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಮ್ಮಲ್ಲಿ ಇಬ್ಬರು ಬುದ್ಧರಿದ್ದಾರೆ. ಐತಿಹಾಸಿಕ ಬುದ್ಧ ಒಬ್ಬ, ನಾರಾಯಣಾವತಾರಿ ಬುದ್ಧ ಒಬ್ಬ. ಅವರು ಇವರು ಒಬ್ಬರೇ ಅಂತ ಕೆಲವರು, ಬೇರೆ ಬೇರೆ ಅಂತ ಮತ್ತೆ ಕೆಲವರು. ಅದು ದೊಡ್ಡ ಸಂದೇಹಗ್ರಸ್ತವಾಗಿರತಕ್ಕಂಥ ವಿಷಯ. ಅದರ ಬಗ್ಗೆಯೂ ಕೂಡ ಒಂದೆರಡು ವಿಷಯಗಳನ್ನು ನಿಮ್ಮ ಮುಂದೆ ನಾನು ಮಂಡಿಸ್ತಾ ಇದ್ದೇನೆ. ಇವತ್ತು ನಮಗೆ ಐತಿಹಾಸಿಕ ಬುದ್ಧನ ಪರಿಚಯ ಆಗತಕ್ಕಂಥದ್ದು ನಮ್ಮ ಹಿಸ್ಟರಿ ಟೆಕ್ಸ್ಟ್ ಬುಕ್ಗಳಿಂದ, ಇತಿಹಾಸದ ಪುಸ್ತಕಗಳಿಂದ. ಶುದ್ಧೋಧನ ಮತ್ತು ಮಾಯಾದೇವಿಯ ಮಗನಾಗಿ ಸಿದ್ಧಾರ್ಥ ಅಂತ ಅವನ ನಾಮಕರಣ. ಕ್ರಿಸ್ತಪೂರ್ವ 623 ಅವನು ಹುಟ್ಟಿರತಕ್ಕಂಥದ್ದು. ಇವತ್ತಿನ ನೇಪಾಳದ ಲುಂಬಿನಿ ಅವನ ಜನ್ಮಸ್ಥಳ. ನಮ್ಮ ಜಗದ್ಗುರು ಶ್ರೀಮದ್ ಆಚಾರ್ಯರು ಹೇಳತಕ್ಕಂಥ ಬುದ್ಧನ ಅವತಾರ ಆದದ್ದು ಗಯಾ ಕ್ಷೇತ್ರದಲ್ಲಿ ಆಗಿರತಕ್ಕಂಥದ್ದು. ಅವನ ಅವತಾರ ಆದದ್ದು ಈ ಐತಿಹಾಸಿಕ ಬುದ್ಧನಿಗಿಂತಲೂ ಕೂಡ ಸುಮಾರು 1,500 ವರ್ಷಗಳ ಮುಂಚೆ ಭಗವಂತನ ಅವತಾರ ಆಗಿರತಕ್ಕಂಥದ್ದು. ಇಷ್ಟೇ ಅಲ್ಲ, ಇನ್ನೂ ಕೆಲವು ವಿಷಯಗಳನ್ನು ಇಲ್ಲಿ ಗಮನಿಸಬೇಕಾದದ್ದಿದೆ. ವರಾಹಾವತಾರ 2 ಆಗಿದೆ ಅಂತ ನಿಮಗೆ ಗೊತ್ತು. ಕಪಿಲಾವತಾರ 2 ಇದೆ ಅಂತಲೂ ನಿಮಗೆ ಗೊತ್ತು. ನಾವಿವತ್ತು ಸಂಕಲ್ಪ ಮಾಡುವಾಗ ಶ್ವೇತವರಾಹ ಕಲ್ಪೆ ಅಂತೇವೆ. ಅದು 2ನೇ ವರಾಹ. ಮೊದಲನೇದು ನೀಲವರಾಹ, 2ನೇದು ಶ್ವೇತವರಾಹ. ಹಾಗೆ ಭಗವಂತ ಕಪಿಲ ರೂಪಗಳಿಂದ ಅವತಾರ ಮಾಡಿರತಕ್ಕಂಥದ್ದು, ವರಾಹ ರೂಪದಿಂದ ಅವತಾರ ಮಾಡಿರತಕ್ಕಂಥದ್ದು ಎಲ್ಲವನ್ನು ಕೂಡ ನಾವು ಕೇಳಿದ್ದೇವೆ. ಕಪಿಲ ಮತ್ತು ಕೃಷ್ಣ ಮಹಿದಾಸ ಎನ್ನುವ ರೂಪಗಳ ಬಗ್ಗೆ ಒಂದು ವಿಶ್ಲೇಷಣೆ ಕೊಡಬೇಕು. ಪರಮಾತ್ಮ ಸಾಕ್ಷಾತ್ ನಾರಾಯಣ ಕಪಿಲನಾಗಿ ಅವತಾರ ಮಾಡಿದ್ದಾನೆ. ಮಹಿದಾಸ ಐತರೇನಾಗಿ ಅವತಾರ ಮಾಡಿದ್ದಾನೆ. ಅದರಂತೆ ಜೀವನಿಗೂ ಅದೇ ಹೆಸರುಂಟು. ಕೃಷ್ಣ, ದೇವಕಿ ಪುತ್ರ ಕೃಷ್ಣ, ಅದು ಸಾಕ್ಷಾತ್ ನಾರಾಯಣನೂ ಹೌದು. ಒಂದೇ ಹೆಸರಿನ ತಾಯಿ, ಒಂದೇ ಹೆಸರಿನ ತಂದೆ, ಒಂದೇ ಹೆಸರಿನ ಮಗ, ಇವರು ಜೀವರು. ಸಾಕ್ಷಾತ್ ನಾರಾಯಣಾವತಾರಿಯಾಗಿರತಕ್ಕಂಥ ಕಪಿಲ ಬೇರೆ, ಕಪಿಲ ಎಂಬ ಹೆಸರುಳ್ಳ ಜೀವ ಬೇರೆ. ಅವನು ಭಾರತೀಯ ಷಡ್ದರ್ಶನಗಳಲ್ಲಿ ಒಂದಾದ ಸಾಂಖ್ಯ ಸೂತ್ರಗಳ ರಚನೆ ಮಾಡಿರತಕ್ಕಂಥ ವ್ಯಕ್ತಿ. ನಾವೇನು ಇವತ್ತು ಷಡ್ದರ್ಶನಗಳಲ್ಲಿ ಕಪಿಲ ಸೂತ್ರಗಳನ್ನು ಅಧ್ಯಯನ ಮಾಡ್ತೇವೆ, ಅದರ ಮೂಲ ಪ್ರವರ್ತನ ಆಗಿರ್ತಕ್ಕಂಥ ಕಪಿಲ ಅವನು ಜೀವ, ನಾರಾಯಣ ಅಲ್ಲ. ಇದನ್ನು ಗಮನಿಸಬೇಕು. ಅದರಿಂದ ಕಪಿಲ ಎಂಬ ಹೆಸರಿನವರು ಇಬ್ಬರಿದ್ದಾರೆ. ನಾರಾಯಣಾವತಾರಿಯಾದವನು ಬೇರೆ, ಜೀವ ಕಪಿಲ ಬೇರೆ. ಮಹಿದಾಸ ಎಂಬುದಾಗಿ ಸಾಕ್ಷಾತ್ ನಾರಾಯಣನೇ ಅವತಾರ ಮಾಡಿದ್ದಾನೆ ಇತರಾದೇವಿಯ ಮಗನಾಗಿ, ಅವನು ಬೇರೆ. ಮಹಿದಾಸ ಎಂಬ ಹೆಸರಿನ ಜೀವನೂ ಬೇರೆ. ದೇವಕಿ ಪುತ್ರನಾದ ಕೃಷ್ಣ ಸಾಕ್ಷಾತ್ ನಾರಾಯಣನೂ ಇದ್ದಾನೆ, ಅದೇ ಹೆಸರಿನ ಇನ್ನೊಬ್ಬ ಋಷಿ ಕೂಡ ಇದ್ದಾನೆ. ಈ ಅಂಶವನ್ನು ಆಚಾರ್ಯರು ಮಾತ್ರ ಇತಿಹಾಸದಲ್ಲಿ ಸ್ಪಷ್ಟವಾಗಿ ಜಗತ್ತಿಗೆ ಕೊಟ್ಟಿರ್ತಕ್ಕಂಥವರು. ಇದನ್ನು ಆಚಾರ್ಯರು ಛಾಂದೋಗ್ಯ ಭಾಷೆಯಲ್ಲಿ ಈ ಪ್ರಮೇಯವನ್ನು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ನಮಗೆ ಬುದ್ಧನ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ, ಐತಿಹಾಸಿಕ ಬುದ್ಧನ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ವ್ಯಕ್ತಿಗಳಿಗೆ 3 ಪ್ರಧಾನವಾದ ಆಕರಗಳಿದ್ದಾವೆ. ಒಂದು, ಅಶ್ವಘೋಷ ರಚನೆ ಮಾಡಿರತಕ್ಕಂಥ ಗ್ರಂಥ ಬುದ್ಧ ಚರಿತ ಅಂತ. ಈ ಬುದ್ಧ ಚರಿತದ ಮಹತ್ವ ಅಗಾಧವಾಗಿರತಕ್ಕಂಥದ್ದು. ಪ್ರಾಯ ನಮ್ಮಲ್ಲಿ ಮಹರ್ಷಿ ವಾಲ್ಮೀಕಿಗಳ ನಂತರದಲ್ಲಿ ಅತ್ಯಂತ ಮನೋಜ್ಞವಾಗಿ ಕಾವ್ಯವನ್ನು ರಚನೆ ಮಾಡಿರತಕ್ಕಂಥ ವ್ಯಕ್ತಿ ಕಾಳಿದಾಸನಿಗಿಂತ ಮೊದಲು ಅಶ್ವಘೋಷ ಬೌದ್ಧ ದರ್ಶನದಲ್ಲಿ ಬರತಕ್ಕಂಥ ಒಬ್ಬ ಪ್ರಧಾನ ವ್ಯಕ್ತಿ, ಪ್ರಧಾನ ದಾರ್ಶನಿಕ. ಅವನದ್ದು ಬೇಕಾದಷ್ಟು ವಾದಗ್ರಂಥಗಳಿದ್ದಾವೆ. ಬುದ್ಧನ ಜೀವನ ಚರಿತೆಯ ಬಗ್ಗೆನೇ 3 ಗ್ರಂಥಗಳನ್ನು ಬರೆದಿದ್ದಾನೆ ಅವನು. ಸೌಂದರಾನಂದ 2ನೇ ಗ್ರಂಥ, ಶಾರಿಪುತ್ರ ಪ್ರಕರಣ ಅಂತ 3ನೇ ಗ್ರಂಥ. 3 ಗ್ರಂಥಗಳನ್ನು ಬರೆದಿದ್ದಾನೆ. ವಾಸ್ತವಿಕವಾಗಿ ಶಾರಿಪುತ್ರ ಪ್ರಕರಣ ಅದು ನಾಟಕ. 1911ನೇ ಇಸ್ವಿಯಲ್ಲಿ ಪ್ರೊಫೆಸರ್ ಲೂಡರ್ಸ್ ಅಂತ ಅವರು ಕೆಲವು ಭೂರ್ಜಪತ್ರಗಳನ್ನು ನೋಡಿ ಅದನ್ನು ಹುಡುಕಿದ್ದು ಮೊದಲ ಬಾರಿಗೆ. ಅಲ್ಲಿವರೆಗೆ ಇತಿಹಾಸದಲ್ಲಿ ನಮಗೆ ಸಿಕ್ಕಿರಲಿಲ್ಲ ಆ ಗ್ರಂಥ. ಅದು ನಾಟಕ, ಬುದ್ಧನ ಬಗ್ಗೆ ಬರೆದಿರ್ತಕ್ಕಂಥ ಒಂದು ನಾಟಕ. ಹೀಗೆ 3 ಆಕರಗಳಿಂದ ನಾವು ಐತಿಹಾಸಿಕ ಬುದ್ಧನ ಪರಿಚಯವನ್ನು ಮಾಡಿಕೊಳ್ತೇವೆ. ನಾನು ಐತಿಹಾಸಿಕ ಬುದ್ಧನ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ವಾಸ್ತವಿಕವಾಗಿ
ಅವನ ಈ ಬುದ್ಧಚರಿತ್ರೆ ಎಷ್ಟು ಮನೋಜ್ಞವಾಗಿದೆ ಅಂದರೆ ಅದನ್ನು ಪ್ರವಚನ ಮಾಡ್ತಾ ಕೂತ್ರೆ ನಾನು ಮೈ ಮರೆತು ಬಿಡ್ತೇನೆ, ಅದರ ಬಗ್ಗೆನೇ ಹೇಳ್ತಾ ಕೂತ್ಕೊಳ್ತೇನೆ, ಅಷ್ಟು ಸುಂದರವಾಗಿದೆ ಅದು. ಅವನ ಕಾವ್ಯದ ಶೈಲಿ ಆಗಿದೆ ಅಶ್ವಘೋಷನದ್ದು. ಅದನ್ನು ಓದಿ ಸಾಕಷ್ಟು ನೋಟ್ಸ್ ಮಾಡ್ಕೊಂಡಿದ್ದೇನೆ, ಆದ್ದರಿಂದ ಬಿಟ್ಟು ಹೋಗಲಿಕ್ಕೆ ಮನಸ್ಸಾಗ್ತಾ ಇಲ್ಲ. ಒಂದಂಶವನ್ನು ಮಾತ್ರ ಹೇಳ್ತೇನೆ. ಬುದ್ಧ ಸಿದ್ಧಾರ್ಥನಾಗಿರುವಾಗ ರಥದಲ್ಲಿ ಪ್ರಯಾಣ ಮಾಡ್ತಾ ಇರ್ತಾನೆ. ಆಗ ಒಬ್ಬ ಹಣ್ಣು ಮುದುಕ ಅವನನ್ನು ನೋಡುತ್ತಾನೆ. ಅವನನ್ನು ನೋಡಿ ಬುದ್ಧ ಕೇಳ್ತಾನೆ, ಸಿದ್ಧಾರ್ಥ ಕೇಳ್ತಾನೆ, ಇನ್ನು ಬುದ್ಧ ಆಗಿಲ್ಲ ಅವನು, ಇದೇನಿದು ಬಹಳ ಹಣ್ಣು ಮುದುಕನಾಗಿದ್ದಾನಲ್ಲ ಇವನು, ಏನಿದು, ಇದು ವಿಚಿತ್ರ ವ್ಯಕ್ತಿ, ಇದು ಯಾರಿದು ಅಂತ ಕೇಳ್ತಾನೆ. ಅಲ್ಲಿ ವರ್ಣನೆ ನೋಡಿ, ಕ ಏಷಭೋಹೋ ಸೂತ ನರೋಭ್ಯುಪೇತಃ ಕೇಶೈ ಸ್ಥಿತೈ ಯಷ್ಟಿ ವಿಶಸ್ತಹಸ್ತಃ ಭೂಸಂವೃತಾಕ್ಷ ಶಿಥಿಲಾನತಾಂಗ ಕಿಂ ವಿಕ್ರಿಯೈಷ ಪ್ರಕೃತಿರಿ ಅದೃಚ್ಛ. ಬುದ್ಧ ಕೇಳ್ತಾನೆ, ಸಿದ್ಧಾರ್ಥ ಕೇಳ್ತಾನೆ, ಕಣ್ಣುಗಳೆಲ್ಲ ಗುಳಿ ಬಿದ್ದಿದ್ದಾವೆ, ಕೂದಲೆಲ್ಲ ಬೆಳ್ಳಗಾಗಿದ್ದಾವೆ, ಬೆನ್ನು ಬಾಗಿದೆ, ದೇಹ ಎಲ್ಲ ಸುಕ್ಕುಗಟ್ಟಿದೆ, ಹಲ್ಲುಗಳು ಎಲ್ಲ ಬಿದ್ದು ಹೋಗಿದ್ದಾವೆ, ಬೊಚ್ಚು ಬಾಯಿ, ಕೈಯಲ್ಲಿ ನಡೀಲಿಕ್ಕೋಸ್ಕರ ಒಂದು ಕೋಲು ಹಿಡಿದುಕೊಂಡಿದ್ದಾನೆ ಆಧಾರನಾಗಿ. ಏನಿದು, ಈ ವ್ಯಕ್ತಿ ಯಾರಿದು, ಹೀಗೇಗಿದ್ದಾನಿವನು, ಇದರ ಬಗ್ಗೆ ಪರಿಚಯವೇ ಇಲ್ಲ ಅವನಿಗೆ. ರಾಜಕುಮಾರನಾಗಿ ಬೆಳೆದಿರತಕ್ಕಂಥವನು ಶುದ್ಧೋಧನ ಸಿದ್ಧಾರ್ಥ, ಅವನಿಗೆ ಈ ಮುಪ್ಪನ್ನೇ ನೋಡಿಲ್ಲ ಅವನು, ಇದೇನಿದು ಮುಪ್ಪು ಅಂತ ಕೇಳ್ತಾನೆ. ಆಗ ಅವನು ಉತ್ತರ ಕೊಡ್ತಾನೆ. ನೋಡಿ ಸೂತ ಎಷ್ಟು ಸುಂದರವಾಗಿದೆ ಅವನ ಕಾವ್ಯ ರಚನೆ. ರೂಪಸ್ಯ ಹಂತ್ರಿ ವ್ಯಸನಂ ಬಲಸ್ಯ ಶೋಕಸ್ಯ ಯೋನಿ ನಿಧನಂ ರತೀನಾಂ ನಾಶಸ್ಮೃತೀನಾಂ ರಿಪುರಿಂದ್ರಿಯಾಣಾಂ ಏಷಾ ಜರಾನಾಮ ಯಥೈಷ. ನೋಡು, ಇದನ್ನು ಜರ ಅಂತ ಕರೀತಾರೆ, ಮುಪ್ಪು ಅಂತ ಕರೀತಾರೆ. ಏನು ಮುಪ್ಪು ಅಂದರೆ ರೂಪವನ್ನು ಸೌಂದರ್ಯವನ್ನು ಹಾಳುಗೆಡವುವಂತಹದ್ದು, ಸಮಗ್ರ ದೇಹದ ಬಲವನ್ನು ವಿನಾಶಗೊಳಿಸ್ತಕ್ಕಂಥದ್ದು, ಶೋಕ ರೋಗಗಳ ಆಧಾರವಾಗಿರತಕ್ಕಂಥದ್ದು, ದೇಹದ ಮನಸ್ಸಿನ ಆನಂದವನ್ನು ಹಾಳು ಮಾಡ್ತಕ್ಕಂಥದ್ದು, ಎಲ್ಲ ನೆನಪುಗಳನ್ನು ಸಂಪೂರ್ಣವಾಗಿ ವಿನಾಶಗೊಳಿಸ್ತಕ್ಕಂಥದ್ದು, ಇಂದ್ರಿಯಗಳ ಶಕ್ತಿಯನ್ನು ಕುಗ್ಗಿಸ್ತಕ್ಕಂಥದ್ದು, ಇದನ್ನು ಒಟ್ಟು ಮೊತ್ತದಲ್ಲಿ ಮುಪ್ಪು ಅಂತ ಕರೀತಾರೆ ಅಂತ. ಈ ಸಂಸ್ಕೃತದ ಶ್ಲೋಕಗಳ ಬಂಧ ಬಹಳ ಹೃದಯಂಗಮವಾಗಿದೆ. ಅದನ್ನು ಕೇಳಿದ ಕೂಡಲೇ ಅವನು ಕೇಳಿದಂತೆ, ಕಿಂ ಅಮಾಪಿ ಭವಿತ, ಇದು ನನಗೆ ಬರ್ತದಾ ಅಂತ ಕೇಳಿದಂತೆ. ಓ ತವಾಪಿ ಭವಿತ, ನಿನಗೂ ಬರುತ್ತೆ, ರಾಜಕುಮಾರ ಆದರೂ ಕೂಡ ನಿನಗೂ ಬರುತ್ತೆ. ನೋಡು, ಒಂದು ಮಾತು ಹೇಳ್ತೇನೆ ಕೇಳು. ಇವನು ನಿನ್ನಂತೆಯೇ ತಾಯಿಯ ಹಾಲು ಕುಡಿದಿದ್ದಾನೆ. ಪೀತಂಖ್ಯನೇನಾಪಿ ಪಯ ಶಿಶುತ್ವೇ, ಹಾಲು ಕುಡಿದು ಬೆಳೆದು ಯೌವನಕ್ಕೆ ಬಂದಿದ್ದಾನೆ. ಯೌವನದ ನಂತರದ ಅವಸ್ಥೆಯೇ ಈ ಮುಪ್ಪು. ಈ ಮುಪ್ಪಿಗೆ ಅವನು ತುತ್ತಾಗಿದ್ದಾನೆ, ನೀನು ತುತ್ತಾಗ್ತಿದ್ದಿ. ಸ್ವಲ್ಪ ದೂರ ಹೋದ ಮೇಲೆ ಒಂದು ಶವ ಬಂತು. ಶವವಾಹನ 4 ಜನ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಏನಿದು ಅಂತ ಕೇಳಿದ. ಸೈಷಾ ಮೃತಿ, ಇದನ್ನು ಮರಣ ಅಂತ ಕರೀತಾರೆ. ಮರಣದ ಬಗ್ಗೆ ಒಂದು ವಿಶ್ಲೇಷಣೆ ಮಾಡ್ತಾನೆ, ಬಹಳ ಸುಂದರವಾಗಿದೆ ಅದು. ಕೊನೆಗೆ ಬುದ್ಧ ಕೇಳ್ತಾನೆ, ಸಿದ್ಧಾರ್ಥ ಕೇಳ್ತಾನೆ, ಕಿಂ ಮಮಾಪಿ ಭವಿತ, ಈ ಮರಣ ನನಗೂ ಬರ್ತದಾ ಅಂತ. ತವಾಪಿ ಭವಿತ, ನಿನಗೂ ಬರ್ತದೆ ಇದು. ಅಲ್ಲ, ಹಾಗಿದ್ದು ಇದು ಎಲ್ರಿಗೂ ಗೊತ್ತಿದೆಯೋ ಇಲ್ವೋ ಈ ವಿಷಯ? ಮುಪ್ಪು ಬರುತ್ತೆ, ಮರಣ ಬರುತ್ತೆ ಅಂತ ಎಲ್ರಿಗೂ ಗೊತ್ತಿದೆಯೋ ಇಲ್ವೋ? ಎಲ್ರಿಗೂ ಗೊತ್ತಿದೆ. ಗೊತ್ತಿದ್ದರೂ ಕೂಡ ಈ ಜೀವನದ ಒಳಗೆ ಎಲ್ಲರೂ ಕೂಡ ಇದ್ದಾರೆ. ಓಹೋ, ಹಾಗಾದರೆ ನಾನು ಈ ತಪ್ಪು ಮಾಡುವುದಿಲ್ಲ ಅಂತ ರಥದಿಂದ ಕೆಳಗೆ ಹಾರ್ತಾನವನು. ಇದು ಬುದ್ಧ ಚರಿತ್ರೆಯಲ್ಲಿ ಬರತಕ್ಕಂಥ ಕಥಾಭಾಗ. ಬುದ್ಧನ ಶೈಶವದ ಬಗ್ಗೆಯೂ ವರ್ಣನೆ ಉಂಟು ಅದರಲ್ಲಿ. ಆದರೆ ಜಗದ್ಗುರು ಮಧ್ವಾಚಾರ್ಯರು ಹೇಳತಕ್ಕಂಥ ಬುದ್ಧ ಚರಿತ್ರೆಯೇ ಬೇರೆ. ಸೌಂದರಾನಂದ ಮತ್ತು ಬುದ್ಧ ಚರಿತ್ರೆಯಲ್ಲಿ ಬರತಕ್ಕಂಥ ಬುದ್ಧನ ಪ್ರಾರಂಭಿಕ ಜೀವನದ ಚರಿತ್ರೆಯೇ ಬೇರೆ. ಆಚಾರ್ಯರು ವರ್ಣನೆ ಮಾಡತಕ್ಕಂಥ ಕ್ರಮ ಹೀಗಿದೆ. ಜಿನನ ಪರಂಪರೆಯಲ್ಲಿ ಶುದ್ಧೋಧನ ಅಂತ ಒಬ್ಬ ಇದ್ದ. ನೋಡಿ, ಜೈನ ಮತ್ತು ಬೌದ್ಧ ಪರಂಪರೆಗಳ ಬಗ್ಗೆ ಸ್ವಲ್ಪ ನಾವು ತಿಳಿದುಕೊಳ್ಬೇಕು. ಬೌದ್ಧ ಪರಂಪರೆಗಿಂತ ಸ್ವಲ್ಪ ಪ್ರಾಚೀನವಾದ ಜೈನ ಪರಂಪರೆ ಐತಿಹಾಸಿಕವಾಗಿ. ವಾಸ್ತವಿಕವಾಗಿ ಬುದ್ಧ ತನ್ನ ಗ್ರಂಥಗಳಲ್ಲಿ ತನ್ನ ಪರಂಪರೆಯ ಬಗ್ಗೆ ಹೇಳ್ಕೊಳ್ತಾನವನು. ಆದರೂ ಕೂಡ ಜೈನ ಪರಂಪರೆ ಅತ್ಯಂತ ಪ್ರಾಚೀನವಾದ್ದು ಅಂತ ಇವತ್ತು ಇತಿಹಾಸದ ಎಲ್ಲ ವಿದ್ವಾಂಸರು ಒಪ್ಪಿಕೊಂಡಿದ್ದಾರೆ. ಜೈನರಲ್ಲಿ ತೀರ್ಥಂಕರರು ಅಂತ ಕರೀತಾರೆ. ಈ ಶಬ್ದ ನೀವು ಕೇಳಿರ್ತೀರಿ. 23ನೇ ಆದಿ ತೀರ್ಥಂಕರ, ಮೊದಲನೇ ತೀರ್ಥಂಕರ, ಅದು ಪ್ರಸಿದ್ಧನಾಗಿರ್ತಕ್ಕಂಥವನು, ಜಗತ್ತಿನಲ್ಲಿ ಬಹಳ ಪ್ರಸಿದ್ಧನಾಗಿರ್ತಕ್ಕಂಥವನು. ನಮ್ಮ ಮಹಾಭಾರತದ ಭಾಗವತಗಳಲ್ಲಿ ಬರುವ ಋಷಭದೇವ, ನಾರಾಯಣಾವತಾರಿ. 23ನೇ ತೀರ್ಥಂಕರ ಪಾರ್ಶ್ವನಾಥ, ಕಾಶಿಯಲ್ಲಿ ಇದ್ದವನು. 24ನೇ ಹಾಗೂ ಕೊನೆ ತೀರ್ಥಂಕರ ಮಹಾವೀರ. ಇತಿಹಾಸದಲ್ಲಿ ಅವನ ಬಗ್ಗೆ ನಾವು ಓದ್ತೇವೆ. 24ನೇ ಹಾಗೂ ಕೊನೆ ತೀರ್ಥಂಕರ ಇವರು ಸುಮಾರು 5000 ವರ್ಷಗಳ ಇತಿಹಾಸ ಉಂಟು ಜೈನ ಪರಂಪರೆಗೆ. ಈ ಪರಂಪರೆ ಬಗ್ಗೆ ಹೇಗೆ ಹೇಳ್ತಾರೆ ತೀರ್ಥಂಕರರ ಬಗ್ಗೆ ಅಂದರೆ, ಒಬ್ಬ ತೀರ್ಥಂಕರನಿಂದ ಇನ್ನೊಬ್ಬ ತೀರ್ಥಂಕರನಿಗೆ ಕನಿಷ್ಠ ಒಂದು 250 ವರ್ಷ ಕನಿಷ್ಠ ಉಂಟು. ಕೆಲವು ಕಡೆ 500 ವರ್ಷ, ಕೆಲವು ಕಡೆ 1000 ವರ್ಷಗಳ ಅಂತರ ಇದೆ.
ಎಲ್ಲರೂ ಜೈನ ಪರಂಪರೆಯಲ್ಲಿ ತೀರ್ಥಂಕರರಾಗುವುದಿಲ್ಲ. ಯಾರು ಸಿದ್ಧರಾಗಿದ್ದಾರೋ ಅವರು ತೀರ್ಥಂಕರರು ಅಂತ ಕರೀತಾರೆ ಅವರಲ್ಲಿ. ಆ ಶುದ್ಧೋಧನ ಜಿನ ಪರಂಪರೆಯಲ್ಲಿ ಬಂದವನು, ಅವನ ಮಗನಾಗಿ ನಾರಾಯಣ ಅವತಾರ ಮಾಡಿದ. ಅವನನ್ನೇ ನಾವು ಭಗವಾನ್ ನಾರಾಯಣಾವತಾರಿಯಾದ ಬುದ್ಧ ಅಂತ ಕರೀತಕ್ಕಂಥದ್ದು. ಅವತಾರ ಮಾಡಿದ ಕೂಡಲೇ ತತ್ವೋಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಎಲ್ಲ ಜೈನರು ಸುತ್ತಮುತ್ತ ಇದ್ದಾರೆ. ಅವರಿಗೆ ಆಶ್ಚರ್ಯ, ಹುಟ್ಟಿದ ಮಗು ಮಾತಾಡ್ತಾ ಇದೆಯಲ್ಲ, ಅಳಬೇಕು, ಅಳುವುದು ಬಿಟ್ಟು ಮಾತಾಡ್ತಾ ಇದೆಯಲ್ಲ ಅಂತ ಆಶ್ಚರ್ಯ. ಅವನು ಹೇಳಿದ್ದೇನು? ಸರ್ವಂ ಕ್ಷಣಿಕಂ, ಸರ್ವಂ ಜ್ಞಾನಂ, ಜ್ಞಾನಂ ಸತ್, ಜ್ಞಾನಂ ಅಭಾವ, ಅಸತ್, ಹೀಗೆಲ್ಲ ಮಾತನಾಡಿದ್ದ. ವಿಚಿತ್ರವಾಗಿ ಮಾತಾಡ್ತಾ ಇದೆಯಲ್ಲ ಈ ಮಗು, ಏನಿದು, ನಂಬುವುದು ಹೇಗೆ ಇದನ್ನು? ಸರ್ವಂ ಕ್ಷಣಿಕಂ ಕ್ಷಣಿಕಂ ಅಂತ ಹೇಳ್ತಾ ಇದೆ ಮಗು. ಜಗತ್ತು ಕ್ಷಣಿಕ ಆಗುವುದು ಹೇಗೆ? ಅರ್ಥ ಆಗ್ತಾ ಇಲ್ಲ ಅವರಿಗೆ. ಗೊಂದಲ ಉಂಟಾಯಿತು. ನಂಬಲಿಕ್ಕೆ ಸಾಧ್ಯ ಇಲ್ಲ ಈ ಮಾತನ್ನು ಅಂತ ಅವರೆಲ್ಲ ತೀರ್ಮಾನ ಮಾಡಿದರು. ಆವಾಗ ಪರಮಾತ್ಮ ಏನು ಮಾಡಿದ? ದೇವತೆಗಳು ಅವನ ಸಂಕಲ್ಪವನ್ನು ಅರಿತು ಶಂಕರ ತ್ರಿಶೂಲವನ್ನು ಬಿಸಿಡಿದ, ಯಮ ತನ್ನ ಆಯುಧವನ್ನು ಬಿಸಾಡಿದ. ಎಲ್ಲ ದೇವತೆಗಳು ಆ ಮಗುವಿನ ಮೇಲೆ ಭಯಂಕರವಾದ ಆಯುಧಗಳನ್ನು ಹಾಕಿದರು. ಎಲ್ಲವನ್ನು ಬೆನ್ನಿನ ಅಡಿಯಲ್ಲಿ ಹಾಕಿಕೊಂಡು ಮಗು ನಗ್ತಾ ಇತ್ತು. ಆವಾಗ ಇವರೆಲ್ಲ ಅಂದುಕೊಂಡರು, ಇದು ಸಾಮಾನ್ಯವಾದ ಮಗುವಲ್ಲ, ಇದಕ್ಕೊಂದು ಅಸಾಧಾರಣವಾದ ಶಕ್ತಿ ಇದೆ, ದೈವ ಬಲ ಇದೆ, ಬಹಳ ದೊಡ್ಡ ವ್ಯಕ್ತಿ ಇವನು ಅಂತ ಅರ್ಥ ಮಾಡಿಕೊಂಡು ಅವನು ಏನು ಹೇಳಿದ್ನೋ ಅದನ್ನು ಸಂಪೂರ್ಣವಾಗಿ ನಂಬಿದರು. ಅವನು ಏನು ಹೇಳಿದ ಅನ್ನೋದೇ ಪ್ರಶಾಂತ ವಿದ್ಯೆ ಅಂತ ಕರೀತಾರೆ ಆಚಾರ್ಯರು. ಶಾಂತಿ ನಿರ್ವಾಣ ಪರಮಂ, ಆಚಾರ್ಯರು ಹೇಳುವಂತೆ ಶಾಂತಿ ಅಂದರು ಮೋಕ್ಷ ಅಂದರು ಒಂದೇ. ಮೋಕ್ಷವನ್ನು ದೊರಕಿಸಿಕೊಡುವ ವಿದ್ಯೆ ಇದು. ಅಂಥ ದಿವ್ಯವಾದ ತತ್ವವನ್ನು ಭಗವಾನ್ ನಾರಾಯಣ ಬುದ್ಧಾವತಾರದಲ್ಲಿ ಉಪದೇಶ ಮಾಡಿದ್ದು.